स्मृतिपुराणालयं करुणालयं नमामि भगवत्पादं शङ्करं लोकशङ्करम् शङ्करं शङ्कराचार्यं केशवं बादरायणम् सूत्रभाष्यौ कृतौ वन्दे भगवन्तौ पुनः पुनः जगदादि जगद्गुरु सिद्धारूढ महास्वामिಗಳ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಶ್ರೀ ಚರಣಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಈ ದಿನ ಶ್ರೀ ಶಂಕರ ಭಗವತ್ಪಾದರು ರಚಿಸಿದ ವಿವೇಕ ಚೂಡಾಮಣಿ ಎನ್ನುವ ಗ್ರಂಥದ 243ನೆಯ ಶ್ಲೋಕ ಐದಲ್ಲಮ್ಮ 245ನೇ ಶ್ಲೋಕ ಇಂದಿನ ಆಧಾರದ ವಿಷಯವಾಗಿದ್ದು ಈ ಶ್ಲೋಕದಲ್ಲಿ ಮಹಾತ್ಮರು ನಿನ್ನೆ ದಿನ ಯಾವ ಬಾಹ್ಯದ ಹೊರಗಿನ ವಾಚಾರ್ಥವನ್ನೇ ಬಿಟ್ಟು ನೋಡಿದಾಗ ಲಕ್ಷಾರ್ಥದಲ್ಲಿ ರಾಜನಿಗೂ ಯೋಧನಿಗೂ ಬೇರೆ ಬೇರೆ ಯಾವ ಕಾರಣದಿಂದ ಅಂದ್ರೆ ಯೋಧನ ಕೈಯಲ್ಲಿರುವ ಆಯುಧ, ರಾಜನ ಕೈಯಲ್ಲಿರುವ ರಾಜ್ಯ, ಇವೆರಡರಿಂದ ಒಬ್ಬ ರಾಜ ಆದ, ಒಬ್ಬ ಯೋಧ ಅಂತ ಅನ್ನಿಸ್ಕೊಂಡ. ಅದರಂತೆ ಇಲ್ಲಿ ಜೀವ ಅಂತ ಉಪಾಧಿಯಿಂದ, ಈಶ್ವರ ಅಂತ ಉಪಾಧಿಯಿಂದ ಅವನು ಸಮಷ್ಟಿ ಈಶ್ವರ ಅಂತ ಕರೆದೇವಿ. ಇಲ್ಲಿ ವ್ಯಷ್ಟಿ ರೂಪವಾದ ಜೀವ ಅಂತ ಕರೆದೇವಿ. ಈ ಈಶ್ವರನಿಗೂ ಜೀವನಿಗೂ ಭೇದ ಎದರಿಂದ ಅಂದ್ರೆ ಉಪಾಧಿಯಿಂದ. ಉಪಾಧಿಯಿಂದ ಈಶ್ವರಾದ, ಉಪಾಧಿಯಿಂದ ಜೀವಾದ. ಅಲ್ಲಿ ರಾಜ್ಯವನ್ನ ಆಯುಧವನ್ನ ತೆಗೆದಾಗ ಸಾಮಾನ್ಯ ಪ್ರಜಾ. ಅದರಂತೆ ಈಶ್ವರನ ಉಪಾಧಿ ಜೀವನ ಉಪಾಧಿಯನ್ನ ತೆಗೆದದ್ದಾದರೆ ಯಥಾರ್ಥವಾದ ಬ್ರಹ್ಮ. ಅದೇ ರೀತಿ ಮುಂದಿನ ಶ್ಲೋಕದಲ್ಲಿ ಅಥಾತ್ ಆದೇಶ ಇತಿ ಶ್ರುತಿ ಸ್ವಯಂ ನಿಷೇಧತಿ ಬ್ರಹ್ಮಣಿ ಕಲ್ಪಿತಂ ದ್ವಯಂ ಶ್ರುತಿ ಪ್ರಮಾಣ ಅನುಗ್ರಹಿತ ಬೋಧಾತ್ ತಯೋರ್ನಿರಸ ಕರ್ಣೀಯ ಏವಂ ಅಂತ ಕರೆದ್ರಿಲ್ಲಿ. ಅಂದರೆ ಇಲ್ಲಿ ಈಗ ಆ ಬ್ರಹ್ಮ ಏನಮ್ಮ ಉಪಾಧಿ ಬಿಟ್ಟಾಗ ಬ್ರಹ್ಮ ಈ ರೀತಿಯಾಗಿ ನಿರ್ದೇಶನವನ್ನ ಮಾಡಿದ್ದು ಶ್ರುತಿಯು. ಶ್ರುತಿ ವಾಕ್ಯನೇ ನಿರ್ಣಯ ಮಾಡಿದ್ದು ವಿನಃ ಯಾವ ಒಬ್ಬ ವ್ಯಕ್ತಿ ನಿರ್ಣಯ ಮಾಡಿದಂತ ಅನುಭವ ಅಲ್ಲ. ಬ್ರಹ್ಮದಲ್ಲಿ ಕಲ್ಪಿತವಾಗಿರುವ ಈ ಎರಡು ಉಪಾಧಿಗಳನ್ನು
ತಾನೇ ನಿಷೇಧಿಸುತ್ತದೆ. ಹ್ಮ್ ಯಾವುದರಿಂದ ಅಂದ್ರೆ ಶ್ರುತಿ ಪ್ರಮಾಣದಿಂದ. ಹ್ಮ್ ಯಾರಿಗೆ ವೇದಾಂತದಲ್ಲಿ ಆಪೇಕ್ಷೆ ಇದೆಯೋ, ಹ್ಮ್ ವೇದಾಂತವನ್ನ ಹೇಳಿದಂತ ಈಶ್ವರನ ಮೇಲೆ ನಂಬಿಕೆ ಇದೆಯೋ, ಹ್ಮ್ ಮತ್ತು ಯಾರಿಗೂ ಈಶ್ವರ ಕೃಪೆ ಗುರು ಕೃಪೆ ಆಗಿದೆಯೋ ಹ್ಮ್ ಅಂಥವರಿಗೆ ಹ್ಮ್ ಜ್ಞಾನದಿಂದ ಆ ಎರಡು ಹ್ಮ್ ಯಾವಮ್ಮ ಉಪಾಧಿಗಳನ್ನ ಹ್ಮ್ ತೆಗೆದು ಹ್ಮ್ ತಮ್ಮ ಸ್ವರೂಪವನ್ನ ಅನುಭವ ಮಾಡಲಿಕ್ಕೆ ಹ್ಮ್ ಅದು ಸಾಧ್ಯ ಇದೆ ಅಂತ ಹೇಳ್ತಾರೆ ಮಹಾತ್ಮ. ಹ್ಮ್ ಬೇರೆಯವರಿಗೆ ಇದು ಅಸಾಧ್ಯವಾದ ಮಾತಮ್ಮ. ಹ್ಮ್ ಯಾಕಂದ್ರೆ ಕರ್ಮಪಟರಿಗೆ ಹ್ಮ್ ಮರೆತಾದರೂ ಒಮ್ಮೆಯೂ ತೇಳಲಾಗದು ಅಂತ ನಿಜಗುಂಡ್ರು ಹೇಳ್ಯಾರ. ಹ್ಮ್ ಕರ್ಮದಲ್ಲಿ ತತ್ಪರವಾದಂತ ವ್ಯಕ್ತಿಗಳಿಗೆ ಹ್ಮ್ ಒಮ್ಮೆ ಆದರೂ ಅಂದ್ರೆ ಒಂದು ಸಲವಾದರೂ ಹ್ಮ್ ಮರೆತು ಆದರೂ ಕೂಡ ಹೇಳಬಾರದು ಅಂದ್ರು. ಹ್ಮ್ ಅದಕ್ಕ ವ್ಯವಹಾರದಲ್ಲಿ ತೋರುವ ನಾನತ್ವವನ್ನ ಮೀರಿ ಹ್ಮ್ ಆ ಒಂದು ಆತ್ಮನ ಕಡೆ ಹೋಗುವುದು ಹೇಗೆ, ಹ್ಮ್ ನಾನಾತ್ಮವನ್ನ ಅತಿಕ್ರಮಿಸಲು ಶ್ರುತಿಗಳ ಬೋಧನೆಯ ಪ್ರಮಾಣವೊಂದೇ ಸಾಲದು. ಹ್ಮ್ ಶಾಸ್ತ್ರ ಜ್ಞಾನವನ್ನ ತರ್ಕ ಮನನಗಳಿಂದ ದೃಢೀಕರಿಸಿಕೊಳ್ಳಬೇಕು. ಹ್ಮ್ ಈ ರೀತಿಯಾದಾಗ ಇದು ನಮ್ಮ ಸಾಧನೆಗೆ ಹ್ಮ್ ಬಹಳ ಮಟ್ಟದಲ್ಲಿ ಸಹಾಯವಾಗುತ್ತದೆ. ಹ್ಮ್ ನಮ್ಮಲ್ಲಿ ಬಯಕೆ ಅಂದ್ರೆ ಆಪೇಕ್ಷೆಗಳು ಉತ್ಪತ್ತಿ ಆದಾಗಲೆಲ್ಲ ಹ್ಮ್ ನಾವು ಸ್ವತಂತ್ರವಾಗಿ ಚಿಂತಿಸಬೇಕು. ಹ್ಮ್ ಆ ಇಚ್ಛೆಯನ್ನ ಪೂರೈಸುವುದರಿಂದ ಹ್ಮ್ ನಾವು ಆಧ್ಯಾತ್ಮಿಕವಾಗಿ ಎಷ್ಟರ ಮಟ್ಟಿಗೆ ಅಭಿವೃದ್ಧಿಯನ್ನ ಹ್ಮ್ ಹೊಂದಬಲ್ಲೆವು ಹ್ಮ್ ಅನ್ನುವಂಥದ್ದನ್ನ ವಿಚಾರ ಮಾಡ್ತಾ ಇರಬೇಕು. ಹ್ಮ್ ಈ ರೀತಿ ಸದಾ ಕಾಲ ವಿಚಾರವನ್ನ ಮಾಡುವುದರಿಂದ ಹ್ಮ್ ಅದು ನಮ್ಮ ಶ್ರೇಯಸ್ಸಿಗೆ, ಹ್ಮ್ ನಮ್ಮ ಹಿತವಾಗಿ ಹ್ಮ್ ಅದು ಎಂದೂ ನಮ್ಮ ಕೈಯನ್ನ ಬಿಡಲಾರದು. ಹ್ಮ್ ಕಾರಣ ಪಂಚಕೋಶಗಳನ್ನ ಅಲ್ಲಗೆಳೆದು ಹ್ಮ್ ಅವುಗಳಿಗೆ ಅಧಿಷ್ಠಾನವಾದ ಆತ್ಮವೇ ನಮ್ಮ ಹ್ಮ್ ಸ್ವರೂಪ ಎಂಬುವುದನ್ನು ಹ್ಮ್ ಸದಾ ಮನಸ್ಸಿನಲ್ಲಿ ಮೆಲುಕು ಹಾಕುತ್ತಿರಬೇಕು. ಸದಾ ಕಾಲ ಇದೇ ಪ್ರಯತ್ನದಲ್ಲಿ ಇರಬೇಕು. ಹೀಗಾದಾಗ ಜೀವ ಭಾವದ ಸೀಮೆ ಉಲ್ಲಂಘನೆ ಮಾಡಿ ಮುಂದೆ ಹೋದ ಮೇಲೆಯೇ ನಮಗೆ ಪರಮಾತ್ಮನ ಸಾಕ್ಷಾತ್ಕಾರವಾಗುವುದು. ಅದಕ್ಕಾಗಿ ಅಥಾತ್ ಆದೇಶೋ ನೇತೀತಿ ನಹ ಇತ್ಯಸ್ಮಾತ್ ಅಂತ ಬೃಹದಾರಣ್ಯಕಾರರ ಉಪನಿಷತ್ತಿನಲ್ಲಿ ಪ್ರಮಾಣವನ್ನ ಹೇಳ್ತಾ ಬಂದ ನಮ್ಮ ಕಾರಣ ಏನಂದ್ರೆ ನೇದಂ ಕಲ್ಪಿತತ್ವಾನ್ ಸತ್ಯಂ ರಜ್ಜು ದೃಷ್ಟ ವ್ಯಾಲ್ಯವತ್ ಸ್ವಪ್ನವಚ್ಚ ಇತ್ತಂ ದೃಶ್ಯಂ ಸಾಧುಯುಕ್ತ್ಯ
ವ್ಯಾಪೋಹೆಯ ಜ್ಞೇಯ ಪಶ್ಚಾದೇಕ ಭಾವ ಸಯೋರಿಯ ಅಂತ ಹ್ಮ್ ಈ 246ನೇ ಶ್ಲೋಕದಲ್ಲಿ ಹ್ಮ್ ಆತ್ಮನು ಹೇಗೆ ಅಂದ್ರೆ ಹ್ಮ್ ಆತ್ಮ ಮಾಯೆ ಅಲ್ಲ. ಹ್ಮ್ ಆತ್ಮನಿಗೆ ಪಂಚಕೋಶವೂ ಇಲ್ಲ. ಹ್ಮ್ ಇವೆರಡು ಹೇಗೆ ಕಾಣುತ್ತವೆ ಅಂದರೆ ಹ್ಮ್ ಹಗ್ಗದಲ್ಲಿ ಹಾವು ಕಾಣುವಂತೆ. ಹ್ಮ್ ಕನಸಿನ ಪ್ರಪಂಚದಂತೆಯೂ ಕಲ್ಪಿತವಾದ್ದರಿಂದ ಹ್ಮ್ ಹೀಗೆ ತೋರಿದರೂ ಕೂಡ ಅದು ಸತ್ಯವಲ್ಲ. ಹ್ಮ್ ಹೀಗೆ ದೃಶ್ಯವಾದ ಜಗತ್ತನ್ನು ಹ್ಮ್ ನಾವು ಸರಿಯಾದ ಯುಕ್ತಿಯಿಂದ ನಿರಾಕರಿಸಿ ಹ್ಮ್ ಆನಂತರ ಜೀವ ಪರಮಾತ್ಮರಿಗೆ ಇರುವ ಹ್ಮ್ ಐಕ್ಯತೆಯನ್ನ ಅರಿತುಕೊಳ್ಳಬೇಕು. ಹ್ಮ್ ಈ ಐಕ್ಯತೆಗಾಗಿ ಹ್ಮ್ ನಿನ್ನೆ ದಿನ ದೃಷ್ಟಾಂತವನ್ನು ಕೇಳಿರಮ್ಮ. ಹ್ಮ್ ನೀರು ನೀರು ಐಕ್ಯತೆ, ಹ್ಮ್ ನದಿ ಬಾವಿ ಐಕ್ಯತೆ ಆಗೋದಿಲ್ಲ ಅಂತ. ಹ್ಮ್ ಹೌದಿಲ್ಲಮ್ಮ? ಹೌದು. ಅದರಂತೆ ನೀತಿ ನೀತಿ ಎಂಬುದು ಉಪನಿಷತ್ತಿನ ಪರಿಭಾಷೆ. ಹ್ಮ್ ಅಂದ್ರೆ ನೀತಿ ಅಂದ್ರೆ ಅಲ್ಲ ಅಂತ. ಹ್ಮ್ ಏನಲ್ಲ? ನಾನು ದೇಹವಲ್ಲ, ಹ್ಮ್ ದೇಹವು ನನ್ನದಲ್ಲ. ಹ್ಮ್ ಹೌದಿಲ್ಲಮ್ಮ? ಹೌದು. ದೇಹ ಪಂಚ ಮಹಾಭೂತದ್ದು, ಹ್ಮ್ ಅದಕ್ಕೆ ನಾನು ದೇಹವಲ್ಲ. ಹ್ಮ್ ನಾನು ದೇಹವಲ್ಲ ಅಂದ್ರೆ ಆ ದೇಹವು ನನ್ನದಲ್ಲ. ಹ್ಮ್ ನಾನು ಮನಸ್ಸಲ್ಲ, ಹ್ಮ್ ಮನಸ್ಸು ನನ್ನದಲ್ಲ. ಹ್ಮ್ ಭ್ರಾಂತಿಯಿಂದ ಕಲ್ಪಿತವಾದದ್ದು ಹ್ಮ್ ಎಂದು ನಿಜವಾಗಿ ಇರಲಾರದು. ಹ್ಮ್ ಇದನ್ನು ಶ್ರುತಿಗಳು ಹೇಳುವುದು ಹ್ಮ್ ಮಾತ್ರವಲ್ಲ, ಹ್ಮ್ ಶ್ರುತಿ ವೇದಗಳಷ್ಟೇ ಹೇಳಿದ್ದಲ್ಲಮ್ಮ, ಹ್ಮ್ ಇದು ತರ್ಕದಿಂದಲೂ ಕೂಡ ಸಿದ್ಧವಾಗಿದೆ. ಹ್ಮ್ ಏನ್ ತರ್ಕಮ್ಮ ಅಂದ್ರೆ ಹ್ಮ್ ರಜ್ಜು ದೃಷ್ಟಾಂತ. ಹ್ಮ್ ಇದು ನಾನು ನೋಡುತ್ತಿರುವ ಪ್ರಪಂಚ ನಿತ್ಯವಾಗಿದ್ದರೆ ಹ್ಮ್ ಅದು ಎಲ್ಲಾ ಕಾಲಗಳಲ್ಲಿಯೂ ನನ್ನ ಅನುಭವಕ್ಕೆ ಬರಬೇಕಾಗಿತ್ತು. ಹ್ಮ್ ಈಗ ದೇಹ ನನ್ನದು ಅಂದ್ರೆ ಹ್ಮ್ ಜಾಗ್ರದಲ್ಲಿ ದೇಹದ ಅನುಭವ ಆದಂಗ ಹ್ಮ್ ನಿದ್ರಾವಸ್ಥೆಯಲ್ಲಿ ಸ್ವಪ್ನದಲ್ಲಿ ಇದರ ಅನುಭವ ಇಲ್ಲ ಹ್ಮ್ ಅಂದಾಗ ಇದು ಮಿಥ್ಯೆ ಅಂತ ಅರ್ಥ ಆಯ್ತಲ್ಲ. ಹೌದು. ಅದು ಜಾಗ್ರಲ್ಲಿ ಮಾತ್ರ ತೋರುತ್ತದೆ. ಹ್ಮ್ ಹೀಗೆ ಅನುಭವಕ್ಕ ಸಿದ್ಧವಾದಂತ ಮಾತು. ಹ್ಮ್ ದೇಹದಂತೆ ಬುದ್ಧಿ ಮನಸ್ಸುಗಳು ಯಾವಾಗಲೂ ಹ್ಮ್ ನನ್ನ ಅನುಭವದಲ್ಲಿ ಇರುವುದಿಲ್ಲ. ಹ್ಮ್ ನಿದ್ರೆಯಲ್ಲಿ ನಮ್ಮ ಅನುಭವ ಇಲ್ಲ ನೋಡಮೇವು. ಹೌದು. ಮನಸ್ಸಿನ ಅನುಭವ ಇಲ್ಲ. ಮನಸ್ಸಿನ ಅನುಭವ ಅಂದ್ರೆ ಹ್ಮ್ ಮನಸ್ಸಿನ ಸಂಕಲ್ಪ ವಿಕಲ್ಪ, ಹ್ಮ್ ಮನಸ್ಸಿನಲ್ಲಿ ಅನುಕೂಲ ಅನಾನುಕೂಲ, ಹ್ಮ್ ಮನಸ್ಸಿನಲ್ಲಿ ಪ್ರಕಟವಾಗುವ ರಾಗ ದ್ವೇಷ, ಹ್ಮ್ ಸುಖ ದುಃಖಗಳು ಹ್ಮ್ ಯಾವುವು ಇಲ್ಲ. ಹ್ಮ್ ಇದರಂತೆ ಬುದ್ಧಿಯ ಧರ್ಮವಾದರೂ ಒಂದೂ ಇಲ್ಲ. ಹ್ಮ್ ಗಾಢ ನಿದ್ರೆಯಲ್ಲಿ ಅವುಗಳ ಇರುವಿಕೆಯ ಅರಿವೇ ನಮಗೆ ಇರುವುದಿಲ್ಲ. ಹ್ಮ್
ನಿದ್ರಾವಸ್ಥೆಯಲ್ಲಿ ಮನಸ್ಸಿತ್ತು, ಬುದ್ಧಿ ಇತ್ತು ಅಂತ ಹ್ಮ್ ನಮಗ ಅರಿವಿಗೆ ಬರೋದಿಲ್ಲ ನೋಡಮ್ಮ. ಹೌದು. ಆದ್ದರಿಂದ ಅವು ಸತ್ಯವೂ ಅಲ್ಲ ಹ್ಮ್ ಮತ್ತು ಯಾವಾಗಲೂ ಇರುವಂತ ನಿತ್ಯ ವಸ್ತುಗಳಲ್ಲ. ಹ್ಮ್ ಭೂತ ಕಾಲದಲ್ಲಿ ಯಾವುದು ಇರಲಿಲ್ಲವೋ ಹ್ಮ್ ಅದು ಭವಿಷ್ಯತ್ ಕಾಲದಲ್ಲಿ ಇರುವುದಿಲ್ಲವೋ. ಹ್ಮ್ ಭೂತ ಕಾಲದಲ್ಲಿ ಯಾವುದು ಇಲ್ಲಮ್ಮ ಹ್ಮ್ ಅದು ಭೂತಕಾಲದ ಹಿಂದೆ ಹ್ಮ್ ಹಿಂದೆ ಯಾವುದು ಇದ್ದಿಲ್ಲೋ ಹ್ಮ್ ಅದು ವರ್ತಮಾನ ಕಾಲದಲ್ಲಿ ತೋರ್ತದ. ಹ್ಮ್ ತೋರಿದರೂ ಕೂಡ ಭವಿಷ್ಯತ್ ಕಾಲ ಮುಂದೆ ಅದು ಇರುವುದಿಲ್ಲ. ಹ್ಮ್ ಈ ದೇಹ ಹಿಂದೆ ಇದ್ದಿಲ್ಲ, ಹ್ಮ್ ಈಗ ತೊಟ್ಟು ಬಂದದ ಹ್ಮ್ ದೇಹ. ಹ್ಮ್ ಮತ್ತೆ ಹಿಂದೆ ಭೂತಕಾಲದ ಇಲ್ಲ ಅಂದ್ರೆ ಹ್ಮ್ ವರ್ತಮಾನ ಕಾಲದಲ್ಲಿ ತೋರ್ತದ, ಹ್ಮ್ ಭವಿಷ್ಯತ್ ಕಾಲದಲ್ಲಿ ಅದು ನಾಶ ಆಗ್ತದೆ. ಹ್ಮ್ ಆ ಕಾರಣ ಹ್ಮ್ ಅದು ಭ್ರಾಂತಿ ಎನಿಸಿಕೊಳ್ಳುತ್ತದೆ. ಹ್ಮ್ ಒಂದು ಕಾಲದಲ್ಲಿ ಇದ್ದು ಇನ್ನೊಂದು ಕಾಲದಲ್ಲಿ ಇಲ್ಲದ್ದು ಹ್ಮ್ ನಮ್ಗೆ ಸದಾ ಕಾಲ ಇರುವುದು ಅನ್ನುವ ಭಾವ ಏನದ, ಆ ಭಾವವೇ ಭ್ರಾಂತಿ. ಹ್ಮ್ ಪ್ರತ್ಯಕ್ಷ ನೋಡ್ತೀವಿ ಹ್ಮ್ ಮತ್ತೆ ಇದು ಸದಾ ಕಾಲ ಹೀಗೆ ಇರುತ್ತದೆ ಅಂತ ಹ್ಮ್ ನಮಗ ಅನ್ನಿಸ್ತದ. ಆ ಅನಿಸಿಕೆ ದೊಡ್ಡ ಭ್ರಾಂತಿ. ಹ್ಮ್ ದೇಹ, ಮನಸ್ಸು, ಬುದ್ಧಿಗಳು ಆತ್ಮವಲ್ಲ. ಹ್ಮ್ ಯಾಕೆ ಆತ್ಮ ಅಲ್ಲಮ್ಮ? ಇವೆಲ್ಲ ಅನಾತ್ಮಗಳು, ಹೌದು. ಪಂಚಭೂತದಿಂದ ಹುಟ್ಟಿದ ತತ್ವಗಳು. ಹ್ಮ್ ಹೀಗೆ ಶ್ರುತಿಗಳು ಹೇಳಿರುವುದಕ್ಕೋಸ್ಕರ ಹ್ಮ್ ನಾವು ಇವುಗಳನ್ನ ಒಪ್ಪಬೇಕಾದದ್ದು ಯಾವುದೂ ಇಲ್ಲ. ಹ್ಮ್ ಅನುಭವಕನಾದ ಶ್ರುತಿ ಪ್ರಮಾಣನಾದ ನಮ್ಮ. ಹೌದು. ಅಂದಾಗಿ ಇವು ನಿತ್ಯವಾದ ವಸ್ತುಗಳು ಅಂತ ಹೇಗೆ ಅನ್ನೋದು? ಹ್ಮ್ ಇವು ಹೇಗೆ ಆತ್ಮ ಸ್ವರೂಪ ಆಗಬಲ್ಲವು? ಹ್ಮ್ ಮನನ ಮತ್ತು ತರ್ಕಬದ್ಧವಾದ ಚಿಂತನೆಯಿಂದ ಹ್ಮ್ ಅವು ಯಾವು ಸತ್ಯವಲ್ಲ. ಹ್ಮ್ ಅದಕ್ಕೆ ನಾವೇನು ಮಾಡೋದಮ್ಮಂದ್ರೆ ಶಾಸ್ತ್ರ ಕೇಳಿದ ಮೇಲೆ ಹ್ಮ್ ಜನನವನ್ನ ಎಷ್ಟು ಪ್ರೀತಿಯನ್ನ ಮಾಡೀವಿ, ಹ್ಮ್ ಮರಣವನ್ನು ಕೂಡ ಅಷ್ಟು ಪ್ರೀತಿ ಮಾಡಬೇಕು. ಹ್ಮ್ ಇದೇ ಆಧ್ಯಾತ್ಮಕದ ಕೊನೆಯ ಘಟ್ಟ. ಹ್ಮ್ ಮುಕ್ತಿಯ ಕೊನೆಯ ಘಟ್ಟ ಯಾವುದು ಅಂದ್ರೆ ಹ್ಮ್ ಈ ಪ್ರಕಾರ ಸ್ಥಿತಿ ಯಾರಿಗೆ ಬಂತು ಹ್ಮ್ ಅವರೇ ಲೋಕದಲ್ಲಿ ಜಗತ್ತಿನಲ್ಲಿ ಮುಮುಕ್ಷುಗಳು, ಅಮುಕ್ತರು ಅಂತ ಕರೆದ್ರು. ಹ್ಮ್ ಅವರೇ ಮುಕ್ತರು. ಮತ್ತೆ ಹೌದು. ಇದು ಹೇಗೆ ಸತ್ಯವಲ್ಲ ಅಂದ್ರೆ ಅದಕ್ಕೆ ದೃಷ್ಟಾಂತ ಹೇಳಿದ್ದೇನೆ ಹೇಳ್ತಾರೆ ಇಲ್ಲಿ. ಹ್ಮ್ ಹಗ್ಗದಲ್ಲಿ ಕಲ್ಪಿಸಿಕೊಂಡ ಹಾವಿನಂತೆ ಹ್ಮ್ ಅಥವಾ ಕನಸಿನಲ್ಲಿ ತೋರುವ ದೃಶ್ಯದಂತೆ ಹ್ಮ್ ಅವು ಕೇವಲ ಮನಸ್ಸಿನ ವಿಕ್ಷೇಪವೆಂದು ಮನದಟ್ಟಾಗುತ್ತವೆ. ಹ್ಮ್ ಹೌದಿಲ್ಲಮ್ಮ? ಹೌದು. ಮನಸ್ಸಿನ ಚಂಚಲತೆಯಿಂದ ಹುಟ್ಟಿರುವವು. ಹ್ಮ್ ರಜ್ಜು ಸರ್ಪದ ದೃಷ್ಟಾಂತವು ಹ್ಮ್ ಬಾಹ್ಯವಾದ ಜಗತ್ತಿಗೆ ಸಂಬಂಧಿಸಿದ ವಿಷಯ, ಹ್ಮ್ ಹೊರಗೆ ಜಗತ್ತಿಗೆ ಸಂಬಂಧಪಟ್ಟದಲ್ಲಮ್ಮ. ಹೌದು. ಮತ್ತ ಇದು ಎಲ್ಲರೂ ಈ ರೀತಿ ಹಗ್ಗವನ್ನ ನೋಡಿ ಹಾವಂತ ಭ್ರಮೆಗೆ ಒಳಗಾಗೋದಿಲ್ಲ. ಹ್ಮ್ ಮತ್ತೆ ಈ ದೃಷ್ಟಾಂತವನ್ನ ನೀವು ಹೇಳ್ತೀರಿ, ಹ್ಮ್ ಆದ್ರೆ ಅದರಂತೆ ಇಲ್ಲಿ ಎಲ್ಲರಿಗೂ ಈ ಭ್ರಮೆ ಯಾಕಾಯ್ತು? ಹ್ಮ್ ಮತ್ತೆ ಈ ದೃಷ್ಟಾಂತ ಹೇಳಿದಾಗ ಹ್ಮ್ ಎಲ್ಲರಿಗೂ ತೋರುವುದಿಲ್ಲಂತೆ, ಹ್ಮ್ ಎಲ್ಲರಿಗೂ ಅನುಭವಕ್ಕೆ ಬರೋದಿಲ್ಲ. ಹ್ಮ್
ಅಂತ ಸಂಶಯವನ್ನ ಮಾಡಿದರೆ ಕನಸಿನ ಉದಾಹರಣೆ ಕೊಟ್ರು ನೋಡ್ರಿ. ಹ್ಮ್ ಯಾಕಂದ್ರೆ ಕುರುಡನಿಗೆ ಈ ಉದಾಹರಣೆ ಅರ್ಥ ಆಗೋದಿಲ್ಲ. ಹ್ಮ್ ಹಗ್ಗದಲ್ಲಿ ಹಾವು, ಹ್ಮ್ ಅವನಿಗೆ ಎರಡೂ ಕಾಣೋದಿಲ್ಲ ನಮ್ಮ, ಹ್ಮ್ ಹಗ್ಗನೂ ಕಾಣೋದಿಲ್ಲ, ಹಾವು ಕಾಣೋದಿಲ್ಲ. ಹೌದು. ಅದಕ್ಕೆ ಬೇರೆ ದೃಷ್ಟಾಂತ ಏನಾದ್ರು ಹೇಳ್ತಾರೇನು ಅಂದ್ರೆ ಹ್ಮ್ ಕುರುಡನಿಗೂ ಕನಸು ಬೀಳ್ತಾವಲ್ಲಮ್ಮ. ಹೌದು. ಅದಕ್ಕಾಗಿ ಕನಸಿನ ಉದಾಹರಣೆ ಆಂತರಿಕವಾದ ಹ್ಮ್ ಅಂತಃಕರಣಕ್ಕೆ ಸಂಬಂಧಪಟ್ಟದ್ದು. ಹ್ಮ್ ಭ್ರಾಂತಿಯು ಹೊರಗಡೆಯಾದರೂ ಇರಬಹುದು, ಹ್ಮ್ ನಮ್ಮ ಒಳಗಾದರೂ ಇರಬಹುದು. ಹ್ಮ್ ಒಟ್ಟು ಎರಡು ಮಿಥ್ಯವೇ. ಹ್ಮ್ ಕನಸಿನಲ್ಲಿ ತೋರೇವಲ್ಲಮ್ಮ ಅನಂತ ದೃಶ್ಯಗಳು, ಹೌದು. ಅವು ಸತ್ಯ ಏನು ಅಂದ್ರೆ ಸುಳ್ಳು ಅಂತ. ಹ್ಮ್ ಈ ಪ್ರಕಾರ ಹ್ಮ್ ಹೊರಗಿನ ದೃಷ್ಟಾಂತವಾದರೇನು, ಒಳಗಿನ ದೃಷ್ಟಾಂತವೇದರೇನು? ಹ್ಮ್ ಭ್ರಾಂತಿ ಭ್ರಾಂತಿನೇ, ಹ್ಮ್ ಕಲ್ಪಿತ ಕಲ್ಪಿತನೇ, ಹ್ಮ್ ಮಿಥ್ಯ ಮಿಥ್ಯನೇ, ಸುಳ್ಳು ಸುಳ್ಳನೆ. ಹ್ಮ್ ಈ ರೀತಿಯಾಗಿ ಹ್ಮ್ ಶ್ರುತಿ ಪ್ರಮಾಣದಿಂದಲೂ ಯುಕ್ತವಾಗಿ, ಹ್ಮ್ ಅದಕ್ಕ ತರ್ಕ ಅಂದ್ರೆ ದೃಷ್ಟಾಂತ ಪೂರ್ವಕವಾಗಿ ಹ್ಮ್ ಮತ್ತು ಅನುಭವದಿಂದ ಹ್ಮ್ ಹೊರಗಿನ ಮತ್ತು ಒಳಗಿನ ಪ್ರಪಂಚಗಳನ್ನ ತಿರಸ್ಕರಿಸಿ ಹ್ಮ್ ವಿಷಯ ಭಾವನೆ ಮತ್ತು ಆಲೋಚನೆಗಳನ್ನು ಹ್ಮ್ ದೇಹ ಮನಸ್ಸು ಬುದ್ಧಿಗಳ ಮೂಲಕ ಹ್ಮ್ ಅನುಭವಿಸುವ ನಾನು ಹ್ಮ್ ಈ ಬುದ್ಧಿಗೂ ಮನಸ್ಸಿಗೂ ದೇಹಕ್ಕೂ ಅಧಿಷ್ಠಾನವಾಗಿರುವ ಆತ್ಮನೇ ಹ್ಮ್ ಎಂಬುದನ್ನು ಮನಗಾಣಬೇಕು ಅಂತ ಹ್ಮ್ ಈ ಪ್ರಮಾಣವನ್ನ ಕೊಟ್ಟು ಹೇಳಿದ್ರಮ್ಮ. ಹ್ಮ್ ಎಲ್ಲಿವರೆಗೂ ಮಾಡಬೇಕು ಅಂದ್ರೆ ಹ್ಮ್ ಮನಗಾಣುವಂತೆ ಅಂದ್ರೆ ನಮ್ಮ ಮನಸ್ಸಿಗೆ ಹೌದು ಹೌದು ಅನ್ನುವ ಹಾಗೆ, ಹ್ಮ್ ಮನಸ್ಸಿನಲ್ಲಿ ದೇಹ ಎಷ್ಟು ಸತ್ತಾಗಿ ಬೇರೂರಿದೆಯೋ ಹ್ಮ್ ಅದರಂತೆ ದೇಹ ನಾನು ಅಲ್ಲ ಅನ್ನುವಂತ ಭಾವ ಹ್ಮ್ ನಮಗೆ ದೃಢ ಆಗಬೇಕು. ಹ್ಮ್ ಅಲ್ಲಿವರೆಗೂ ನಾವು ಇದನ್ನ ಸಾಧಿಸಬೇಕು ಹ್ಮ್ ಸತತವಾದ ಪ್ರಯತ್ನದಿಂದ. ಹ್ಮ್ ಕಾರಣ ಹ್ಮ್ ಈ ಒಂದು 30 ವರ್ಷದ ಹಿಂದೆ ಹ್ಮ್ ಇದ್ದಂತ ಒಬ್ಬ ವ್ಯಕ್ತಿ ಹ್ಮ್ ಒಂದು ಆಳವಾದ ನೀರು ಇರುವ ನದಿಯಲ್ಲಿ ಹ್ಮ್ ಸ್ನಾನ ಮಾಡುವಕ್ಕೆ ಹೋದ. ಹ್ಮ್ ಅಥವಾ ಆ ನದಿಯಲ್ಲಿ ಯಾರೋ ಒಬ್ಬ ವ್ಯಕ್ತಿ ಹ್ಮ್ ದ್ವೇಷದಿಂದ ಅವನನ್ನ ತಂದು ಹ್ಮ್ ನದಿಯಲ್ಲಿ ಬೀಸಾಡಿ ಹ್ಮ್ ಹೋಗ್ಬಿಟ್ರು ಅವರು. ಹ್ಮ್ ಯಾಕೆ ಅಂದ್ರೆ ನೀರಲ್ಲಿ ಮುಳುಗಿ ಸತ್ತು ಹೋಗ್ಲಿ ಅಂತ. ಹ್ಮ್ ಆದರೆ ಅವನಿಗೆ ಆ ಕ್ಷಣದಲ್ಲಿ ಹ್ಮ್ 30 ವರ್ಷದ ಹಿಂದೆ ಕಲಿತಂತ ಈಜು ಹ್ಮ್ ಅವನಿಗೆ ಗೊತ್ತಿತ್ತಮ್ಮ, ಅನುಭವಕ್ಕಿತ್ತು. ಹ್ಮ್ ಅದು ತಿಳಿದು ನೀರಿನಲ್ಲಿ ಬಿದ್ದರೂ ಕೂಡ ಈಜುತ್ತಾನ, ಹ್ಮ್ ತಿಳಿಯಲಾರದೆ ನೀರಲ್ಲಿ ಬಿದ್ದರೂ ಕೂಡ ಈಜುತ್ತಾನ. ಹ್ಮ್ ಯಾಕೆಂದ್ರೆ ಅವನಿಗೆ ಈಜು ಗೊತ್ತಿದೆ ಅಂತ. ಹೌದು. ಅದು ಯಾವಾಗ ಕಲ್ತಿದ್ದು ಅಂದ್ರೆ 30 ವರ್ಷದ ಹಿಂದೆ. ಹ್ಮ್ ಆ 30 ವರ್ಷದ ಹಿಂದೆ ಈಜು ಹ್ಮ್ ಅವನಿಗೆ ದೃಢ ಆಗೋದಿಲ್ಲಮ್ಮ. ಹೌದು. ನಾನು ನೀರಲ್ಲಿ ತೇಲುತ್ತೇನೆ, ಹ್ಮ್ ನಾನು ಮುಳುಗುವುದಿಲ್ಲ ಹ್ಮ್ ಅಂತ ಅವನು ಸಾಧನೆ ಮಾಡಿದ್ದು ಹ್ಮ್ ಇವತ್ತಾದ್ರೂ ಕೂಡ ಮರೆವೇ ಆಗಿಲ್ಲ. ಹ್ಮ್
ಅವರು ಹೋದ ಮೇಲೆ ಕೈ ಕಾಲನ್ನ ಬಡಿತಾ ಬಡಿತಾ ಈಜ್ತಾ ಹ್ಮ್ ಅವನು ದಡಕ್ಕೆ ಬರುವ ಪ್ರಯತ್ನ ಮಾಡ್ತಾನ ನೋಡಮ್ಮ. ಹೌದು. ದಡ ಸೇರೋ ಪ್ರಯತ್ನ ಮಾಡ್ತಾನೆ. ಹ್ಮ್ ಅದಕ್ಕಾಗಿ ಹಿಂದೆ ಜ್ಞಾನ ಸೂತಕದಲ್ಲಿ ಕೆಲವು 3 ಪ್ರಮಾಣವನ್ನು ಹೇಳಿವಿ. ಹ್ಮ್ ಈಜು ಬಂದಿತ್ತು ಅಂದ್ರೂ ಕೂಡ ಹ್ಮ್ ಅವನಿಗೆ ಈಜುವಂತ ಸಮಯ ಮತ್ತೆ ಬಂದಾಗ ಹ್ಮ್ ಆ ನೀರಿನಲ್ಲಿ ತೇಲ್ತಾ ದಡವನ್ನ ಸೇರಬೇಕಾಗಿತ್ತು ಅಂದರೆ ಹ್ಮ್ ಸತತವಾಗಿ ಕೈ ಕಾಲನ್ನ ಬಡಿತಾ ಇರಬೇಕು. ಹ್ಮ್ ಹೌದಿಲ್ಲಮ್ಮ? ಪ್ರಯತ್ನ ಮಾಡ್ತಾ ಇರಬೇಕು. ಹ್ಮ್ ದಡ ಇನ್ನು ಸ್ವಲ್ಪ ಸಮೀಪಿತ್ತು, ಹ್ಮ್ ಕೈ ಕಾಲ ಬಡಿಯುವುದನ್ನ ನಿಲ್ಲಿಸಿಬಿಟ್ರೆ ಹ್ಮ್ ಅವನು ನೀರಲ್ಲೇ ಮುಳುಗಿ ಹೋಗ್ತಾನೆ. ಹ್ಮ್ ಹೌದಿಲ್ಲಮ್ಮ? ಹೌದು. ಅದರ ಪ್ರಯೋಜನ ಆಯ್ತೇನವನಿಗೆ? ಆಗ್ಲಿಲ್ಲ ಅಂತ. ಹ್ಮ್ ಯಾಕಾಗ್ಲಿಲ್ಲ ಅಂದ್ರೆ ಹ್ಮ್ ಅದು ಸತತವಾದ ಪ್ರಯತ್ನ ಇಲ್ಲ. ಹ್ಮ್ ಅದು ನಿತ್ಯ ಅವನಿಗೊಂದು ಪ್ರಾಕ್ಟೀಸ್ ಇದ್ರೆ ಹ್ಮ್ ಅವನಿಗೆ ದಣಿವು ಆಯಾಸ ಆಗ್ತಿದ್ದಿಲ್ಲ, ಹ್ಮ್ ಸರಳವಾಗಿ ದಡವನ್ನ ಸೇರ್ತಿದ್ದ. ಹ್ಮ್ ಅದೇ ಪ್ರಕಾರವಾಗಿ ನಾವು ಕೂಡ ಹ್ಮ್ ಈ ಒಂದು ಆಧ್ಯಾತ್ಮಿಕದ ಅನುಭವವನ್ನ ಹ್ಮ್ ನಮಗೆ ಆಗಿದ್ದರೂ ಕೂಡ ಹ್ಮ್ ನಮಗ ಈಗ ಬ್ರಹ್ಮ ನಾನು, ಹ್ಮ್ ಆತ್ಮ ನಾನು, ಹ್ಮ್ ಪರಮಾತ್ಮ ನಾನು, ನನಗೆ ಸಾವು ಮತ್ತು ಹುಟ್ಟು ಹ್ಮ್ ಮತ್ತು ವಿಕಾರ ಹ್ಮ್ ಮತ್ತು ಈ ದೇಹದ ಧರ್ಮ ಮನೋಧರ್ಮ ಹ್ಮ್ ಇಲ್ಲದೆ ಇರುವಂತ ಆನಂದ ಸ್ವರೂಪನಾಗಿರ್ತಕ್ಕಂಥ ಆತ್ಮನೇ ನಾನು, ಹ್ಮ್ ನನಗೆ ಯಾವ ಇಲ್ಲ ಅಂತ ಅನ್ಕೊಂಡಿವಲ್ಲಮ್ಮ. ಹೌದು. ಜನನಿಲ್ಲ, ಮರಣಿಲ್ಲ, ವಿಕಾರ ಇಲ್ಲ. ಹ್ಮ್ ಆದರೆ ಹ್ಮ್ ಪ್ರಸಂಗ ಅನುಸಾರವಾಗಿ ಹ್ಮ್ ಕೆಲವು ಪ್ರಸಂಗದಲ್ಲಿ ಹ್ಮ್ ಪ್ರತಿನಿತ್ಯ ಜಗತ್ತಿನಲ್ಲಿ ನಾವು ನೋಡುತ್ತೀವಿ ಹ್ಮ್ ಈ ಜನನ, ಈ ವಿಕಾರ, ಈ ಮರಣ, ಈ ದುಃಖ. ಹ್ಮ್ ಇವತ್ತು ನಿನ್ನೆಯಿಂದ ಟಿವಿಯಲ್ಲಿ ಎಲ್ಲ ನೋಡ್ತಾರಲ್ಲ ನಮ್ಮ, ಹೌದು. ಅದು ಅಂಥಂತ ಸಂದರ್ಭ ಕೂಡ ಬಂದು ಒದಗ್ತಾವ. ಹ್ಮ್ ಆ ಸಂದರ್ಭದಲ್ಲಿ ಕೂಡ ಮತ್ತೆ ನಮ್ಮ ಮನೋವಿಕಾರ ಆಗಬಾರದು. ಹ್ಮ್ ಹೌದ್ರಿ ಪಾಪ, ಹ್ಮ್ ಈಗ ಆಗಬಾರ್ದಾಗಿತ್ತು, ಈಗ ಆಯ್ತು, ಹೌದು. ಸಾವು ಬರಬಾರದಾಗಿತ್ತು ಅನ್ನುವಂತ ಭಾವ ಇರಲಿ. ಹ್ಮ್ ಆ ಭಾವ ಪರಿಣಾಮ ಆಗಬಾರದು. ಹ್ಮ್ ಪರಿಣಾಮ ಆಗಿ ಅದೇ ಒಂದು ದುಃಖಕ್ಕೆ ಕಾರಣ ಆಗಬಾರದು. ಹ್ಮ್ ಹೌದಲ್ಲ? ಹೌದು. ಈ ರೀತಿ ಇತ್ತು ಅಂದ್ರೆ ನಾವು ನಿಜವಾದ ಮುಕ್ತರೆ, ಹ್ಮ್ ಈ ಭವಸಾಗರವನ್ನ ದಾಟಿದವರೇ. ಹ್ಮ್ ಸಂದರ್ಭದಲ್ಲಿ ಇದಕ್ಕೆ ಸೋತಿವಂದ್ರೆ ಹ್ಮ್ ಮತ್ತೆ ಮನಸ್ಸು ವಿಕಾರ ಆಗ್ತದೆ, ಹ್ಮ್ ಮನಸ್ಸು ಮತ್ತೆ ದೇಹದ ಕಡೆ ಹೋಗ್ತದ, ಹ್ಮ್ ಉಪಾಧಿಗಳ ಕಡೆ ಹೋಗ್ತದ, ಹ್ಮ್ ವಿಷಯ ಕಡೆ ಹೋಗ್ತದ. ಹ್ಮ್ ಅಂತರ್ಮುಖವಾದಂತ ಇಂದ್ರಿಯಾದಿಗಳು ಮತ್ತೆ ಪುನಃ ಬಹಿರ್ಮುಖ ಆಗ್ತವೆ. ಹ್ಮ್ ಬಹಿರ್ಮುಖ ಆಗುವುದು ಅದು ಬಹಳ ಸುಲಭ ಅದಮ್ಮ. ಹ್ಮ್ ಎಲ್ಲರ ಇಂದ್ರಿಯಾದಿಗಳು ಬಹಿರ್ಮುಖವಾಗಿ ಸೃಷ್ಟಿ ಮಾಡನ ಪರಮಾತ್ಮ. ಹ್ಮ್ ಈ ಬಹಿರ್ಮುಖವಾದ ಇಂದ್ರಿಯಾದಿಗಳನ್ನ ಹ್ಮ್ ಅಂತರ್ಮುಖ ಮಾಡಿ ಹ್ಮ್ ನಮ್ಮ ಸ್ವರೂಪ ಚಿಂತನೆಯಲ್ಲಿ ತೊಡಗಿಸುವುದು ಹ್ಮ್ ದೊಡ್ಡ ತಪಸ್ಸಿದು. ಹ್ಮ್ ಇದಕ್ಕೆ ತಪಸ್ಸಂದರಮ. ಹ್ಮ್ ಇದಕ್ಕಿಂತ ದೊಡ್ಡ ತಪಸ್ಸು ಮತ್ತೊಂದಿಲ್ಲ. ಹ್ಮ್ ಇದು ಜ್ಞಾನ ತಪಸ್ಸು. ಹ್ಮ್
ಇದು ಬಹಳ ಕಷ್ಟವಾದ ತಪಸ್ಸಮ ಇದು. ಹ್ಮ್ ಶರೀರವನ್ನ ಕುಂತಲ್ಲೇ ಕೂಡಿಸಬಹುದಮ್ಮ, ಹೌದು. ಆದ್ರೆ ಮನಸ್ಸನ್ನ ಕೂಡಿಸಕ್ಕಾಗಲ್ಲ. ಹ್ಮ್ ಶರೀರವನ್ನ ನಿಂತಲ್ಲೇ ನಿಲ್ಲಿಸಬಹುದು, ಹ್ಮ್ ಮನಸ್ಸನ್ನ ನಿಲ್ಲಿಸ್ಲಿಕ್ಕೆ ಆಗೋದಿಲ್ಲ. ಹ್ಮ್ ಹಾಗಾಗಿ ಹ್ಮ್ ಈ ದೊಡ್ಡ ತಪಸ್ಸನ್ನ ಮಾಡಿ ಸಾಧಿಸಿದಂತ ಫಲ ಏನದ, ಹ್ಮ್ ಅದಕ್ಕೆ ಫಲ ಏನಮ್ಮ? ಆನಂದ ಅಲ್ಲ. ಹೌದು. ಎಷ್ಟು ಆನಂದ ಐತಿ, ಹ್ಮ್ ಎಷ್ಟು ಸಂತೋಷ, ಆನಂದ, ನೆಮ್ಮದಿ, ಹ್ಮ್ ವಿಶಾಲತೆ, ಹ್ಮ್ ಇವೆಲ್ಲವೂ ಕೂಡ ಪಡೆದದ್ದು ಮತ್ತೆ ನಾಶ ಮಾಡಿಕೊಳ್ಳುವ ಪ್ರಸಂಗ ಬರ್ತದ ಹ್ಮ್ ಯಾವಾಗ ಬಹಿರ್ಮುಖವಾದಾಗ. ಹ್ಮ್ ಅದಕ್ಕಾಗಿ ಇದನ್ನ ಮನಗಾಣಬೇಕು ಅಂದ್ರೆ ಅನುಭವಕ್ಕ ಸಿದ್ಧಾಂತವನ್ನ ತಂದುಕೊಳ್ಳಬೇಕು. ಹ್ಮ್ ಇದು ಅನುಭವ ಸಿದ್ಧಾಂತ. ಹ್ಮ್ ಈ ರೀತಿಯಾಗಿ ಇರಬೇಕಂತ ಹೇಳಿ ಹ್ಮ್ ಮತ್ತೆ ಮುಂದಿನ ಶ್ಲೋಕದಲ್ಲಿ ಹ್ಮ್ ತತಸ್ತು ತೌ ಲಕ್ಷಣಾಯ ಹ್ಮ್ ಸುಲಕ್ಷವ್ಯ ತಯೋರ್ ಅಖಂಡ ಏಕರಸ ಹ್ಮ್ ಸ್ವಸಿದ್ಧಯೇ ಹ್ಮ್ ಆಲಂ ಜಹಾತ ನ ತಥಾ ಅಜಹಾತ ಹ್ಮ್ ಕಿಂತು ಉಭಯಾರ್ಥ ಹ್ಮ್ ಉಭಯಾತ್ಮಿಕ ಏವ್ಯ ಭಾವ್ಯಂ ಅಂತ ಹ್ಮ್ ಈ ಶ್ಲೋಕದಲ್ಲಿ ಹೇಳುವ ಪ್ರಯತ್ನವನ್ನು ಮಾಡ್ತಾರಮ್ಮ. ಹ್ಮ್ ಅದು ಹೇಗೆಂದ್ರೆ ಹ್ಮ್ ತತ ಅಂದ್ರೆ ಆದುದರಿಂದ, ಹ್ಮ್ ತಯೋ ಅಂದ್ರೆ ಆ ಜೀವ ಮತ್ತು ಪರರ ಅಖಂಡ, ಹ್ಮ್ ಏಕರಸತ್ವ ಅಂದ್ರೆ ಸಿದ್ಧಯೇ, ಹ್ಮ್ ಅಖಂಡ ಏಕರಸತ್ವ ಸಿದ್ಧಿಗೋಸ್ಕರ. ಹ್ಮ್ ತೌತು ಅಂದ್ರೆ ಅವರಿಬ್ಬರು ಲಕ್ಷಣಾಯ ಹ್ಮ್ ಲಕ್ಷಣಗಳಿಂದ ಹ್ಮ್ ನಮಗೆ ಬೇರೆಯಾಗಿ ತೋರುವರು. ಹ್ಮ್ ಆದುದರಿಂದ ಜೀವ ಪರಮಾತ್ಮರ ಅಖಂಡ ಏಕರಸತ್ವ ಹ್ಮ್ ಸಿದ್ಧಿಗಳಾಗಿ ಹ್ಮ್ ಅವರಿಬ್ಬರನ್ನು ಲಕ್ಷಣದಿಂದಲೇ ತಿಳಿದುಕೊಳ್ಳಬೇಕು. ಹ್ಮ್ ಅಂದರೆ ಮೊದಲು ಹೇಳಿದಂತೆ ಹ್ಮ್ ವಾಚಾರ್ಥವನ್ನು ಬಿಟ್ಟು ಲಕ್ಷಾರ್ಥದಿಂದ ಹ್ಮ್ ತಿಳಿದುಕೊಳ್ಳಬೇಕು. ಹ್ಮ್ ಇದಕ್ಕ ಜಹ ಲಕ್ಷಣ, ಜಹದ ಲಕ್ಷಣ, ಹ್ಮ್ ಅಜ ಲಕ್ಷಣ ಅಂತ ಶಾಸ್ತ್ರಗಳಲ್ಲಿ ಲಕ್ಷಣ ಬರ್ದಾರಮ್ಮ. ಹ್ಮ್ ಈಗ ಉದಾಹರಣೆ ಆಗಿ ಹ್ಮ್ ಶಕ್ಯ ಮತ್ತು ಲಕ್ಷ್ಯ ಹ್ಮ್ ಅಂತ ಶಾಸ್ತ್ರದ ಪರಿಭಾಷೆಯಲ್ಲಿ ಹ್ಮ್ ಪದಕ್ಕೆ ರೂಢಿಯಿಂದ ಬಂದಿರುವ ಅರ್ಥ. ಹ್ಮ್ ಇದು ಶಕ್ತ್ಯಾರ್ಥ ಅಥವಾ ವಾಚ್ಯಾರ್ಥ. ಹ್ಮ್ ಇವು ಎರಡು ಒಂದೇಮ. ಹ್ಮ್ ಈಗ ಸಾಮಾನ್ಯವಾಗಿ ಹ್ಮ್ ಗಂಗೆಯ ಮೇಲೆ ಹಳ್ಳಿ ಇದೆ, ಹ್ಮ್ ಒಬ್ರು ಯಾರೋ ಬರ್ತಾರಮ್ಮ, ಹ್ಮ್ ಬಂದು ನಿಮ್ಮನ್ನ ವಿಚಾರ ಮಾಡ್ತಾರೆ ಅಪರಿಚಿತರು. ಹ್ಮ್ ಏನಂತ ವಿಚಾರ ಮಾಡಿದ್ರು? ಹ್ಮ್ ಈ ಇಂತ ಹಳ್ಳಿ ಎಲ್ಲಿ ಇದೆ ಅಂತ ಕೇಳ್ತಾರಮ್ಮ. ಹ್ಮ್ ಅದಕ್ಕೆ ಉತ್ತರ ಏನ್ ಹೇಳ್ತೀರಿ ಅಂದ್ರೆ ಹ್ಮ್ ಅದು ಗಂಗೆಯ ಮೇಲಿದೆ ಅಂತ ಹೇಳ್ತಾರೆ. ಹ್ಮ್ ಅಂದ್ರೆ ಗಂಗೆ ಅಂದ್ರೆ ಗಂಗಾ ನದಿ ಅಂತ. ಹ್ಮ್ ಆ ಗಂಗಾ ನದಿ ಹ್ಮ್ ನದಿಯ ಮೇಲೆ ಹಳ್ಳಿ ಏರಕ್ ಬರ್ತದಲ್ಲಮ್ಮ? ಇಲ್ಲ ನದಿಯ ಮೇಲೆ ಹಳ್ಳಿ ಏರಕ್ ಬರಂಗಿಲ್ಲ. ಇಲ್ಲ. ಹ್ಮ್
ಯಾಕಂದ್ರೆ ಅದು ನದಿಯ ಮೇಲೆ ಹಳ್ಳಿ ಇರುವುದು ಅಸಾಧ್ಯ. ಆದುದರಿಂದ ಆ ವಾಕ್ಯದಲ್ಲಿ ಏನ್ ತಿಳಿಬೇಕಂದ್ರೆ ಗಂಗಾ ತೀರ ಅಂತ ಅರ್ಥ ಮಾಡಬೇಕು. ಅಂದ್ರೆ ಗಂಗಾ ನದಿಯ ತೀರದಲ್ಲಿ ಹಳ್ಳಿ ಇದೆ ಅಂತ ಲಕ್ಷಾರ್ಥವನ್ನು ಅರಿತುಕೊಳ್ಳಬೇಕು. ವಾಚ್ಯಾರ್ಥ ಬಿಡಬೇಕಲ್ಲಮ್ಮ, ಲಕ್ಷಾರ್ಥ ಈ ರೀತಿ ಅರಿತುಕೊಳ್ಳಬೇಕು ಅಂತ ತಿಳಿದುಕೊಳ್ಳಬೇಕು. ಅಂದ್ರೆ ಏನ್ ಬಿಡ್ಬೇಕಮ್ಮ, ಅಲ್ಲಿ ಗಂಗಾ ನದಿ ಬಿಡಬೇಕು, ಹಳ್ಳಿ ಹಿಡಿಬೇಕಂತ. ಅದರಂತೆ ಅನಂತ ದೃಷ್ಟಾಂತಗಳ ಮುಖಾಂತರವಾಗಿ ನಾವು ವಿಚಾರವನ್ನ ಮಾಡ್ತಾ ಮಾಡ್ತಾ ಹೋದಂತೆ ನಿಗೂಢವಾದ ಅರ್ಥವನ್ನ ಗ್ರಹಿಸಲು ಸಮರ್ಥವಾಗುತ್ತದೆ. ಈ ರೀತಿ ನಾವು ಬಹಳ ಅನುಸಂಧಾನ, ದೀರ್ಘಕಾಲದ ಚಿಂತನೆ, ದೀರ್ಘವಾದ ಪ್ರಜ್ಞೆಯಿಂದ ಅವುಗಳ ರಹಸ್ಯವಾದ ಅರ್ಥವನ್ನ ನಾವು ಅರಿಯಬೇಕು. ಅವು ವ್ಯರ್ಥವಾದ ಮಾತುಗಳಲ್ಲ. ಆ ಅರ್ಥಗಳಿಗೆ, ಶಬ್ದಗಳಿಗೆ ಸಾಮಾನ್ಯ ಅರ್ಥ ಕೊಡಲು ಹೋದರೆ ಅವು ಅನರ್ಥವಾಗುತ್ತವೆ. ಉದಾಹರಣೆ, ನಮ್ಮ ಮನೆ ಸಮುದ್ರದ ಮೇಲಿದೆ ಎಂದರೆ ಮನೆಯು ಸಮುದ್ರ ತೀರದಲ್ಲಿಯೇ ಇದೆ ಎಂದು ಭಾವ. ಹೌದಲ್ರಿ? ಹೌದು. ಆ ಭಾವವೇ ಹೊರತು ಸಮುದ್ರದ ನೀರಿನ ಮೇಲೆ ಮನೆ ಎಂದಲ್ಲ. ಈಗ ಇನ್ನೊಬ್ಬ ಕಾಗೆಯು ಕುಳಿತಿರುವ ಮನೆಯೇ ನಮ್ಮ ಮನೆ. ಅಂದ್ರೆ ಶಾಸ್ತ್ರಗಳಲ್ಲಿ ದೇವದತ್ತ ಅನ್ನುವಂತ ನಾಮದವನು ಒಂದು ಊರಿಗೆ ಬರ್ತಾನ್ರಿ. ಬಂದು ಆತ ಅಲ್ಲಿ ಇರುವಂತ ಜನರಿಗೆ ಕೇಳ್ತಾನ, ಈ ಊರಲ್ಲಿ ದೇವದತ್ತನ ಮನೆ ಎಲ್ಲಿದೆ ಅಂತ. ಆಗ ಆ ವ್ಯಕ್ತಿ ಹೇಳ್ತಾರ, ನೋಡು ಆ ಗೋಡೆ ಮೇಲೆ ಕಾಗೆ ಕೂರ್ತದಲ್ಲ, ಸದ್ಯ ಕಾಗೆ ಕೂತಿತ್ತು ಆ ಮನೆ ಮೇಲೆ. ಆ ಕುಳಿತಿರುವ ಮನೆಯೇ ದೇವದತ್ತನ ಮನೆ ಅಂದ್ರು ಅವರು. ಆವಾಗ ಇವನಿಗೆ ಲಕ್ಷ್ಯಕ್ ಬಂತಲ್ರಿ, ಎಲ್ಲಾ ಮನೆಗಳನ್ನ ಅಲಕ್ಷ್ಯ ಮಾಡದ, ಅದೊಂದು ಮನೆಯನ್ನೇ ಲಕ್ಷ್ಯದ ಇಟ್ಕೊಂಡ. ಆದರೆ ಸದ್ಯದಲ್ಲಿ ಕುಳಿತಿರುವ ಕಾಗೆ ಮತ್ತೊಮ್ಮೆ ಅಲ್ಲಿ ಇರೋದಿಲ್ರಿ. ಅವರು ತೋರಿಸಿದಾಗ ಇವನು ನೋಡಿದಾಗ ಇತ್ತು. ಸ್ವಲ್ಪ ಹೊತ್ತಿನ ಮೇಲೆ ಕಾಗೆ ಹಾರೋಯ್ತು. ಆದರೂ ಕೂಡ ಆ ಮನೆಯನ್ನ ನಾವು ದೇವದತ್ತನ ಮನೆ ಇದೆ ಅಂತ ತಿಳಿಲಿಕ್ಕೆ ಸಾಧ್ಯ ಆಯ್ತಿಲ್ರಿ. ಕಾಗೆ ಹೋದ್ರು ಮನೆ ಸಿಕ್ತು ನಮಗ. ಹೀಗೆ ರೂಢಿಯಿಂದ ಬಂದ ಅರ್ಥವನ್ನು ವಾಚಾರ್ಥ ಎನ್ನುತ್ತೇವೆ. ಅಲ್ಲೇನ್ ಬೇಕ್ರಿ, ಕಾಗೆಯನ್ನ ಬಿಡಬೇಕು, ಮನೆಯನ್ನ ಹಿಡಿಬೇಕಷ್ಟ. ಕಾಗೆ ಬಿಡಬೇಕ್ರಿ ಅದನ್ನ. ಅದು ಕುಂಚಿತ್ತು, ಆವಾಗ ನೋಡಿದ್ವಿ, ಆ ಮನೆ ಗುರ್ತಾಯ್ತು. ಆಮೇಲೆ ಕಾಗೆ ಹೋದ್ರು ಕೂಡ ಇದೇ ದೇವದತ್ತನ ಮನೆ ಅಂತ ನಾವು ಗುರುತಿಸುವಲ್ರಿ. ಅದೇ ರೀತಿಯಾಗಿ ವಾಚಾರ್ಥವು ಹೊಂದಿದಾಗ ಅದರ ಲಕ್ಷಾರ್ಥವನ್ನು ನಾವು ಗ್ರಹಿಸಬೇಕು. ವಾಚಾರ್ಥವನ್ನ ಬಿಟ್ಟು ಲಕ್ಷಾರ್ಥವನ್ನ ಗ್ರಹಿಸುವ ಕ್ರಮವನ್ನ ಲಕ್ಷಣೆ ಅಂತ ಕರೀತಾರೆ ಶಾಸ್ತ್ರದಲ್ಲಿ. ಈ ಮೇಲಿನ ದೃಷ್ಟಾಂತದಂತೆ
ಪದಶಃ ಅರ್ಥವನ್ನ ಬಿಟ್ಟು ಅದರ ಉದ್ದೇಶವೇನೆಂದು ತಿಳಿದು ಹ್ಮ್ ಅಲ್ಲಿ ಸೂಚಿತವಾದ ಅರ್ಥವನ್ನ ಗ್ರಹಿಸುತ್ತೇವೆ. ಹ್ಮ್ ಇದಕ್ಕೆ ಜಹದ ಲಕ್ಷಣ ಎನ್ನುತ್ತಾರೆ. ಹ್ಮ್ ಹೀಗೆ ಯಾವ ವೇದಗಳು, ಹ್ಮ್ ಆಮೇಲೆ ನಿಗಮಗಳು, ಹ್ಮ್ ಉಪನಿಷತ್ತುಗಳು, ವೇದವಾಕ್ಯಗಳು, ಗುರುವಾಕ್ಯಗಳು ಹ್ಮ್ ನಮಗೆ ಏನ್ ಹೇಳಿ ಕೊಡ್ತಾವಂದ್ರೆ ಅದರ ಲಕ್ಷ್ಯಾರ್ಥವನ್ನ ನಾವು ಗ್ರಹಿಸಬೇಕು ವಿನಃ ಹ್ಮ್ ಅದರ ವಾಚ್ಯಾರ್ಥವನ್ನು ಬಿಡಬೇಕಂತ. ಹ್ಮ್ ಬಿಟ್ಟಾಗ ಮಾತ್ರ ಅದರ ಲಕ್ಷಣ ಗೊತ್ತಾಗ್ತದೆ. ಹ್ಮ್